ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿಯಾ ಹುಬ್ಬಳ್ಳಿ ವ್ಲಾಗ್ಸ್. ಎಲ್ಲರೂ ಹೆಂಗಿದ್ದೀರಿ? ನಾವೆಲ್ಲರೂ ಆರಾಮಾಗಿದ್ದೀವಿ. ನಾನು ಇವತ್ತು ಬೆಳಿಗ್ಗೆಯಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೆ, ಅರ್ಲಿ ಮಾರ್ನಿಂಗಿಂದನೇ. ಸೊ ನಂದು ಡೈಲಿ ರುಟೀನ್ ಹೆಂಗಿರುತ್ತೆ, ಮಾರ್ನಿಂಗ್ ಟು ನೈಟ್ ನನ್ನ ರುಟೀನ್ ಯಾವ ಥರ ಇರುತ್ತೆ ಅನ್ನೋದನ್ನು ನಾನು ಶೇರ್ ಮಾಡ್ಕೊಳ್ಬೇಕಾಗಿತ್ತು. ಹಾಗಾಗಿ ಈ ವ್ಲಾಗನ್ನು ಮಾಡ್ತಾ ಇದ್ದೀನಿ. ಇವತ್ತು ರಾಜ್ಮಾ ಮಸಾಲ ಮಾಡೋಣ ಅಂತ ಹೇಳಿ ರಾಜ್ಮಾನ ನೆನೆ ಇಟ್ಬಿಟ್ಟಿದ್ದೆ. ಸೊ ನಾನು ಡೈರೆಕ್ಟಲ್ಲಿ ಕುಕ್ಕರಲ್ಲೇ ನೆನೆ ಇಟ್ಬಿಡ್ತೀನಿ. ಸೊ ಬೆಳಿಗ್ಗೆ ಎದ್ದ ತಕ್ಷಣ ಅದನ್ನು ಆನ್ ಮಾಡಿಬಿಟ್ರೆ ಮುಗಿದೋಯ್ತು. ನೀರು ಸ್ವಲ್ಪ ಜಾಸ್ತಿನೇ ಹಾಕಿಟ್ಬಿಟ್ಟಿರ್ತೀನಿ. ಹಾಗೆ ದಿಯಾಗ ಮಾಲ್ಟ್ ಮಾಡಿಬಿಟ್ಟು ಚಪಾತಿ ಮಾಡಿ ಬಾಕ್ಸಿಗೆ ಕಟ್ಟೋಣ ಅಂತ ಹೇಳಿ ಪ್ಲ್ಯಾನ್ ಇತ್ತು ಇವತ್ತಿಂದು. ಸೊ ಏನೇ ಮಾಡಬೇಕಂದ್ರೂ ಕೂಡ ಅದನ್ನು ಹಿಂದಿನ ದಿನನೇ ಪ್ಲ್ಯಾನ್ ಮಾಡ್ಕೊಂಡು ಬಿಡ್ತೀನಿ ಅಲ್ವಾ. ಹಾಗಾಗಿ ಸ್ವಲ್ಪ ಈಸಿ ಅನ್ನಿಸ್ತಾ ಇದೆ. ಇವಾಗ ಬರ್ತಾ ಬರ್ತಾ ಸ್ವಲ್ಪ ಅಡ್ಜಸ್ಟ್ ಆಗ್ತಾ ಇದ್ದೀನಿ ಈ ರೂಟೀನ್ಗೆ. ಮತ್ತು ಬೆಳಿಗ್ಗೆ ಅಂತೂ ಸಿಕ್ಕಾಪಟ್ಟೆ ಚಳಿ ಇರುತ್ತೆ. ಹೆಂಗೆ ಕೆಲಸ ಮಾಡ್ತೀವಿ ಅನ್ನೋದೇ ಗೊತ್ತಾಗೋದಿಲ್ಲ. ಒಂದೊಂದು ಸರಿ ಬೆಡ್ ಬಿಟ್ಬಿಟ್ಟು ಎದ್ದು ಬರೋದಕ್ಕೂ ಕಷ್ಟ ಆಗುತ್ತೆ. ಅಂಥದ್ರಲ್ಲೇ ಬಂದು ಎದ್ದು ಮಾಡಬೇಕು. ಬಟ್ ಎದ್ದ ಮೇಲೆ ಒಂಥರ ಫ್ರೆಶ್ ಫೀಲಿಂಗ್, ಏನೋ ಒಂಥರ ಹೊಸ ಥರ ಫೀಲಿಂಗ್ ಬರುತ್ತೆ. ಲೈಕ್ ಏನೋ ನ್ಯೂ ಡೇ ಬಿಗಿನಿಂಗ್ ಅನ್ನೋ ರೀತಿ ಫೀಲಿಂಗ್ ಇರುತ್ತೆ. ಅಷ್ಟು ಬೇಗ ಮಾರ್ನಿಂಗ್ ಎದ್ದರೆ ಒಂಥರ ಮೈಂಡ್ ರಿಫ್ರೆಶ್ಮೆಂಟು ಚೆನ್ನಾಗಿರುತ್ತೆ. ಕ್ಲೈಮೇಟ್ ಕೂಡ ಅಷ್ಟೇ ತಂಪಾಗಿ ಚೆನ್ನಾಗಿರುತ್ತೆ ಅಲ್ವಾ. ಒಂಥರ ಶಾಂತವಾಗಿರುತ್ತೆ. ಯಾವುದು ಕಿರಿಕಿರಿ ಇರಲ್ಲ, ಡಿಸ್ಟರ್ಬೆನ್ಸ್ ಇರಲ್ಲ. ಸೊ ನನಗೆ ಈ ಟೈಮ್ ತುಂಬಾ ಇಷ್ಟ ಆಗ್ತಾ ಇದೆ. ಬರ್ತಾ ಬರ್ತಾ ನನಗೇನೋ ಗೊತ್ತಿಲ್ಲ, ಅರ್ಲಿ ಮಾರ್ನಿಂಗ್ ತುಂಬಾ ಫೇವ್ರೇಟ್ ಟೈಮ್ ಅಂತಲೇ ಹೇಳ್ಬೋದು. ಮುಂಚೆ ಎಲ್ಲ ನೈಟ್ ಎಲ್ಲ ಫೇವ್ರೇಟ್ ಇರ್ತಿತ್ತು. ಇವಳೆಲ್ಲ ಮಲ್ಕೊಂಡ ತಕ್ಷಣ ನಾನು ಎಷ್ಟೊತ್ತಿನವರೆಗೂ ಎದ್ದಿರ್ತಿದ್ದೆ. ಬಟ್ ಇವಾಗ ಬೆಳಿಗ್ಗೆನೇ ಎದ್ದು ಬಿಡ್ತೀನಲ್ವಾ. ಸೊ ಒಂಥರ ಶಾಂತವಾಗಿ ನನಗೂ ಕೂಡ ಕಾಮ್ ಫೀಲ್ ಆಗುತ್ತೆ. ಸೊ ಹೋಲ್ ಡೇ ನನಗೂ ಕೂಡ ಏನೂ ಕಷ್ಟ ಅಂತಾನೆ ಅನ್ಸೋದಿಲ್ಲ. ಅದೇ ಲೇಟಾಗಿ ಎದ್ಬಿಟ್ರೆ ಪೂರ್ತಿ ಡೇನೇ ವೇಸ್ಟ್ ಅನ್ಸೋದು. ಏನು ಕೆಲಸ ಮಾಡ್ಬೇಕಂದ್ರೂ ಅವಸರ ಆಗ್ಬಿಡೋದು, ಏನೂ ಮಾಡೋದಕ್ಕೂ ಇಂಟ್ರೆಸ್ಟ್ ಬರ್ತಿರ್ಲಿಲ್ಲ. ಬಟ್ ಇವಾಗ ಹಂಗಲ್ಲ, ಇವಾಗ ಎಲ್ಲನೂ ಈಸಿಯಾಗಿ ಹೋಗುತ್ತೆ. ಹಾಗೆ ದಿಯಾ ಎದ್ದೇಳೋಷ್ಟೊತ್ತಿಗೆ ನಂದು ಆಲ್ಮೋಸ್ಟ್ ಆಲ್ ಒಂದು ಅರ್ಧಕ್ಕರ್ಧ ಕೆಲಸ ಕೂಡ ಮುಗಿದೋಗ್ಬಿಡುತ್ತೆ. ಇವತ್ತು ದಿಯಾ ಕೂಡ ಬೇಗನೆ ಎದ್ಬಿಟ್ಟಿದ್ಲು. ಅವಳು ಎದ್ದು ನಾನು ಕಸ ಹೊಡಿತಿದ್ದೀನಿ, ಅವಳು ಎದ್ದು ಬಂದು ಹಾಲಲ್ಲಿ ಕೂತ್ಕೊಂಡಿದ್ದಾಳೆ. ಸೊ ಅವಳೊಂಥರ ಸರ್ಪ್ರೈಸ್ ಕೊಡ್ತಾಳೆ ನನಗೆ. ಮಾರ್ನಿಂಗ್ ಎದ್ದ ತಕ್ಷಣ ನಾನು ಅಡುಗೆ ಮನೆಯಲ್ಲಾದರೂ ಇರ್ಬೋದು, ಹೊರಗಡೆನಾದರೂ ಇರ್ಬೋದು, ಬಂದೇ ಕುತ್ಕೊಂಡ್ಬಿಟ್ಟಿರ್ತಾಳೆ ಸೋಫಾ ಮೇಲೆ. ಸೊ ಅವಳಿಗೆ ಆ ಸರ್ಪ್ರೈಸ್ ಕೊಡೋದು ಒಂದು ಖುಷಿ ಅವಳಿಗೆ ಇವಾಗ ಡೈಲಿ. ಅದಕ್ಕಂತ ಆದರೂ ಸುಮ್ಮನೆ ಎದ್ದು ಬರ್ತಾಳೆ ಅವಳು ಬೆಡ್ಡಿಂದ. ಸರಸ್ವತಿ ಕರಮೂಲೆ ಗೌರಿ ಪ್ರಭಾತೆ ಕರದರ್ಶನಂ. ಕೈಯಿಂದಕ್ಕೆ ಮುಖ ಬರ್ಸ್ಕೊ. ಬೇಗ ಬೇಗ ಮಾಲ್ಟ್ ಮಾಡಿ ಬೇಗ ಬೇಗ ಡಬ್ಬಿ ಚಪಾತಿ ಕಟ್ತೀನಿ ಮಗ. ಏನು ಟೈಮ್ ಆಗ್ತೈತಿ, ಕೆಲಸಕ್ಕೂ ಮಾಡಕ್ಕೆ ಹೋಗ್ಬೇಕಲ್ಲೇ, ಟೈಮ್ ಆಗ್ತೈತಿ. ಓಕೆ, ಮಾಲ್ಟ್ ಮಾಡಿ ಚಪಾತಿ ಕೂಡ ಮಾಡ್ತಾ ಇದ್ದೀನಿ. ದಿಯಾ ಚಪಾತಿ ಜೊತೆ ಪಲ್ಯ ತೊಗೊಂಡೋಗಲ್ಲ ಬಾಕ್ಸಿಗೆ. ಅವಳಿಗೆ ಅದು ಹಚ್ಕೊಂಡು ತಿನ್ನೋದಕ್ಕೆ ಇಷ್ಟ ಆಗೋದಿಲ್ಲ ಅಂತೆ. ಮನೇಲಾದರೆ ಊಟ ಮಾಡ್ತಾಳೆ, ಬಟ್ ಬಾಕ್ಸಿಗೆಲ್ಲ ಅದನ್ನೆಲ್ಲ ಹಾಕಿ ಕಳಿಸಲ್ಲ. ಹಾಗಾಗಿ ಚಪಾತಿ ಮೇಲೆ ಸ್ವಲ್ಪ ತುಪ್ಪ ಹಾಕಿಬಿಟ್ಟು ಕಡಲೆ ಪುಡಿನ ಹಾಕಿ ಸುತ್ತಿಟ್ಬಿಟ್ರೆ ತಿಂತಾಳೆ. ರೋಲ್ ಮಾಡಿಡಬೇಕು. ಮನೇಲಿ ಕಡಲೆ ಪುಡಿ ಮಾಡಿಟ್ಕೊಂಡಿರ್ತೀನಲ್ವ ಯಾವಾಗಲೂ, ಅದನ್ನು ಹಾಕಿಬಿಟ್ಟು ರೋಲ್ ಮಾಡಿಟ್ಬಿಡ್ತೀನಿ. ಅದು ತುಂಬಾ ಫೇವ್ರೇಟ್ ಅವಳಿಗೆ. ದೋಸೆ ಮಾಡಿದ್ರು ಚಪಾತಿ ಮಾಡಿದ್ರು ಇದು ಕಡಲೆ ಪುಡಿ ಅವಳಿಗೆ ಹಾಕಿ ಸುತ್ತಿಟ್ರೆ ಆರಾಮಾಗಿ ತಿನ್ಕೊಂಡು ಬಿಡ್ತಾಳೆ. ಸೊ ಒಂದು 2 ಚಪಾತಿ ಕಟ್ಬಿಡ್ತೀನಿ. 10 o'clock ಅವರಿಗೆ ಬ್ರೇಕ್ಫಾಸ್ಟ್ ಟೈಮ್ ಕೊಡ್ತಾರೆ. ಸೊ ಆವಾಗ ಆ ಬ್ರೇಕಲ್ಲಿ ಅವಳು 2 ಚಪಾತಿ ತಿನ್ಕೊಂಡ್ಬಿಟ್ರೆ ಆರಾಮಾಗಿ ಮಧ್ಯಾಹ್ನ 1:30 2 ಗಂಟೆವರೆಗೂ ಅವಳಿಗೆ ಆರಾಮಾಗಿರ್ಬೋದು. ಸೊ ಹಂಗಾಗಿ ಅವಳಿಗೆ ಚಪಾತಿನೇ ಕಟ್ಬಿಟ್ಟೆ. ಅವಳು ಎಲ್ಲ ರೆಡಿ ಆಗಿಬಿಟ್ಟು ಸ್ಕೂಲಿಗೆ ಹೊರಟ್ಲು. ಅವಳಿಗೆ ಸ್ಕೂಲ್ಗೆ ಹೋಗೋದು ಅಂತ ಹೇಳಿದ್ರೇ ಒಂದು ರೀತಿ ಖುಷಿ. ಫುಲ್ ಖುಷಿಯಿಂದ ಹೋಗ್ತಾಳೆ ಸ್ಕೂಲ್ಗೆ. ಫಸ್ಟ್ ಡೇಯಿಂದನೂ ಅಷ್ಟೇ. ಫಸ್ಟ್ ಡೇ ಸ್ವಲ್ಪ ಹತ್ತಲು ಅಷ್ಟೇ, ಬಿಕಾಸ್ ಬೇರೆ ಹೊಸ ಮುಖಗಳನ್ನೆಲ್ಲ ನೋಡಿ. ಬಟ್ ಇವಾಗ ಅಡ್ಜಸ್ಟ್ ಆಗಿಬಿಟ್ಲು. ಅವಳನ್ನ ಸ್ಕೂಲಿಗೆ ಬಿಟ್ಟು ಬಂದು ನಾನು ಪಲ್ಯ ಕೂಡ ಮಾಡ್ಕೊಳ್ಳುತ್ತಿದ್ದೆ. ಒಂದು ಬಾಣಲೆಗೆ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ತುಪ್ಪ ಹಾಕ್ಕೊಂಡೆ. ಬೆಣ್ಣೆ ಇದ್ದರೆ ಬೆಣ್ಣೆ ಹಾಕ್ಕೊಳ್ಳಿ, ಇನ್ನೂ ಚೆನ್ನಾಗಾಗುತ್ತೆ. ಬೆಣ್ಣೆ ಖಾಲಿಯಾಗಿತ್ತು ಅಂತ ತುಪ್ಪ ಹಾಕಿದೆ. ಹಾಗೆ ಅದಕ್ಕೆ ನಿಮಗೆ ಬೇಕಾಗಿರುವಂಥ ಹೋಲ್ ಸ್ಪೈಸಸ್ನೆಲ್ಲ ಆ್ಯಡ್ ಮಾಡ್ಕೊಳ್ಬೋದು. ನಾನಿಲ್ಲಿ ಬೇ ಲೀಫ್ ಆಗಿರ್ಬೋದು, ಚಕ್ಕೆ, ಜೀರಿಗೆ, ಲವಂಗ, ಏಲಕ್ಕಿ. ಲವಂಗ 2, ಏಲಕ್ಕಿ 1 ಅಷ್ಟೇ ತೊಗೊಂಡಿರೋದು, ಸ್ವಲ್ಪ ಮೈಲ್ಡಾಗಿ ಇರಲಿ ಅಂತ. ಹಾಗೆ 1 ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡ್ಬಿಟ್ಟು ಹಾಕ್ಕೊಂಡಿದ್ದೀನಿ.
ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು. ಅದು ಫ್ರೈ ಆಗೋವರೆಗೂ ನಾನು ಇಲ್ಲಿ ಒಂದು ಟೊಮೆಟೊ ಪ್ಯೂರಿನ ರೆಡಿ ಮಾಡ್ಕೊಂಡು ಬಿಡ್ತೀನಿ. ಅದಕ್ಕೆ ನಾನು ಒಂದು 3-4 ಹಸಿರು ಮೆಣಸಿನ್ಕಾಯಿ ಹಾಗೆ ಒಂದು 3 ಟೊಮೆಟೊನ ಹಾಕ್ಕೊಳ್ತಾ ಇದ್ದೀನಿ. ಇದು ಪ್ಯೂರಿ ಮಾಡ್ಕೊಂಡು ಹಾಕ್ಕೊಂಡ್ರೆ ಚೆನ್ನಾಗಿ ಬರುತ್ತೆ, ಕಟ್ ಮಾಡಿ ಹಾಕ್ಕೊಂಡ್ರೆ ಚೆನ್ನಾಗಿರಲ್ಲ. ಹಾಗಾಗಿ ಸ್ವಲ್ಪ ಖಾರನೂ ಇರಲಿ ಅಂತ ನಾನು ಮೆಣಸಿನ್ಕಾಯಿನ ಆ್ಯಡ್ ಮಾಡ್ಕೊಳ್ತೀನಿ. ಮೆಣಸಿನ್ಕಾಯಿನ ಸ್ಕಿಪ್ ಕೂಡ ಮಾಡ್ಕೊಳ್ಬೋದು, ಏನು ತೊಂದರೆ ಇಲ್ಲ. ಹಾಗೆ ಬೆಂದಿರೋ ಅಂಥ ಈರುಳ್ಳಿಗೆ ನಾನು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕ್ಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ. ಅದು ಎಲ್ಲ ಚೆನ್ನಾಗಿ ಫ್ರೈ ಆದ ನಂತರ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪನ್ನು ಬೇಗ ಹಾಕೊಂಡ್ರು ಕೂಡ ಒಳ್ಳೆಯದೇ, ಬೇಗ ಫ್ರೈ ಆಗುತ್ತೆ. ಬಿಕಾಸ್ ನಾನಿಲ್ಲಿ ಮಿಕ್ಸಿ ಹಾಕ್ಕೊಳ್ಬೇಕಾಗಿತ್ತು ಅಲ್ವಾ, ಹಂಗಾಗಿ ನಾನು ಉಪ್ಪು ಹಾಕಲಿಲ್ಲ, ಬೇಗ ಬೆಂದೋಗ್ಬಿಡುತ್ತೆ ಮತ್ತು ಒತ್ತೋಗ್ಬಿಡುತ್ತೆ ಅಂತ ನಾನು ಹಾಕಲಿಲ್ಲ ಅಷ್ಟೇ. ಆಮೇಲೆ ನಾನು ಇಲ್ಲಿ ಏನು ರುಬ್ಕೊಂಡಿರ್ತೀನಿ ಅದು ಟೊಮೆಟೊ ಪ್ಯೂರಿನೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ತೀನಿ. ಅದು ಎಲ್ಲ ಒಂದು ಸ್ವಲ್ಪ ನೀರೆಲ್ಲ ಬಿಟ್ಕೊಳ್ಳುತ್ತಲ್ವ, ಸ್ವಲ್ಪ ಗಟ್ಟಿ ಆಗಬೇಕು. ಗಟ್ಟಿ ಆಗೋ ರೀತಿಯಾಗಿ ಕುದಿಸ್ಕೊಳ್ತೀನಿ. ಹಾಗೆ ಇದಕ್ಕೆ ಒಂದು ಸ್ವಲ್ಪ ಅರಿಶಿನ ಪುಡಿ ಆಗಿರ್ಬೋದು, ಗರಂ ಮಸಾಲ ಪುಡಿ, ಹಾಗೆ ಖಾರ ಪುಡಿ ಆಗಿರ್ಬೋದು, ಹಾಗೆ ಮತ್ತು ನಾನು ಜೀರಿಗೆ ಮತ್ತು ಧನಿಯಾ ಕಾಳನ್ನು ಪುಡಿ ಮಾಡಿ ಇಟ್ಕೊಂಡಿರ್ತೀನಿ. ಎರಡನ್ನೂ ಒಟ್ಟಿಗೆ ಫ್ರೈ ಮಾಡಿ ಪುಡಿ ಮಾಡಿ ಇಟ್ಕೊಂಡಿರ್ತೀನಿ. ಅದನ್ನು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ತೀನಿ. ಇದು ಎಲ್ಲದರ ಜೊತೆ ಮಿಕ್ಸ್ ಆಗೋ ರೀತಿ ಚೆನ್ನಾಗಿ ಕಲಿಸ್ಕೋಬೇಕು. ಹಾಗೆ ಅದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು ಕೂಡ, ಯಾಕಂದರೆ ಅದು ಪುಡಿ ಎಲ್ಲ ಹಾಕಿರ್ತೀವಲ್ವ, ಅದೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಇವಾಗ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಗಟ್ಟಿಯಾಗಿದೆ. ಟೊಮ್ಯಾಟೊದೆಲ್ಲ ನೀರೆಲ್ಲ ಹೋಗಿ ಮಸಾಲೆ ಎಲ್ಲ ಪೂರ್ತಿ ಗಟ್ಟಿ ಆಗ್ತಾ ಇದೆ ನಾವು ಹಾಕಿರೋ ಒಗ್ಗರಣೆ. ಹಾಗೆ ಇಲ್ಲಿ ನೋಡ್ತಿರ್ಬೋದು ರಾಜ್ಮಾ ಕಾಳನ್ನು ನಾನೇನು ಬೇಯಿಸ್ಕೊಂಡಿದ್ದೆ ಅಲ್ವಾ ಕುಕ್ಕರಲ್ಲಿ, ಒಂದು 4-5 ವಿಸಲ್ ಆಗೋವರೆಗೂ ನೀವು ಇದನ್ನು ಬೇಯಿಸ್ಕೊಳ್ಬೇಕಾಗತ್ತೆ. ನಂತರ ವಿಸಲ್ ಹೋದ ನಂತರ ತೆಗೆದ್ಮೇಲೆ ಈ ರೀತಿ ಸಾಫ್ಟ್ ಆಗಿರಬೇಕು. ಈ ರೀತಿ ಚೆಕ್ ಮಾಡಿದರೆ ನಿಮಗೆ ಗೊತ್ತಾಗುತ್ತೆ ಪೂರ್ತಿಯಾಗಿ ಬೆಂದಿರುತ್ತೆ. ಇಷ್ಟೇ ಇದ್ರೆ ಸಾಕು, ತೀರಾ ಮೆತ್ತಗಾಗ್ಬಿಟ್ರೆ ಪೂರ್ತಿ ಪಿಚಿ ಆಗಿಬಿಡುತ್ತದು. ಅದಕ್ಕೋಸ್ಕರ ಬೇಡ, ಇಷ್ಟೇ ಸಾಕು, ನಮಗೆ ಕಾಳಾಗಿರಬೇಕು. ನಂತರ ಇದನ್ನು ಹಾಕ್ಕೊಂಡ್ಬಿಟ್ಟು ಮಸಾಲೆಗೆ ಚೆನ್ನಾಗಿ ಕಲಿಸ್ಕೊಳ್ಬೇಕಾಗತ್ತೆ. ಇದು ಒಂದು ಪಂಜಾಬಿ ಸ್ಪೆಷಲ್ ಫುಡ್ ಆಗಿರೋದ್ರಿಂದ ತುಂಬಾ ರುಚಿಯಾಗಿರುತ್ತೆ. ಇದನ್ನು ಜೀರಾ ರೈಸ್ ಜೊತೆ ಅಂತೂ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಮಧ್ಯಾಹ್ನ ಜೀರಾ ರೈಸ್ ಮಾಡಿದ್ರಾಯ್ತು ಅಂತ ಸುಮ್ಮನಾದೆ. ನಂತರ ಇದು ಒಂದು ಕುದಿ ಬಂದ ತಕ್ಷಣ ಒಂದು ಸ್ವಲ್ಪ ಕಸೂರಿ ಮೇಥಿನ ಈ ರೀತಿ ಚೆನ್ನಾಗಿ ತಿಕ್ಕಿ ಹಾಕ್ಕೊಳ್ಬೇಕು. ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಚೆನ್ನಾಗಿ ತೊಳೆದು ಕಟ್ ಮಾಡಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಮಾಡಿದರೆ ತುಂಬಾ ಟೇಸ್ಟಿಯಾಗಿರುವಂಥ ಪಲ್ಯ ರೆಡಿ ಆಗುತ್ತೆ. ಚಪಾತಿ ಜೀರಾ ರೈಸ್ ಜೊತೆ ಸೂಪರ್ ಕಾಂಬಿನೇಷನ್. ಹಾಗೆ ಲಂಚ್ ಬಾಕ್ಸಿಗೆ ಹಾಕೋದಕ್ಕೆ ಕೂಡ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ತುಂಬ ಹೆಲ್ದಿ ಕೂಡ ಇದು. ಸೊ ಇದನ್ನು ಒಂದ್ಸರಿ ಟ್ರೈ ಮಾಡಿ ಹೇಗಾಗಿದೆ ಅಂತ ನನಗೆ ಕಮೆಂಟ್ ಮಾಡೋದನ್ನು ಮರೆಯಲಿಕ್ಕೆ ಹೋಗಬೇಡಿ. ಇವಾಗ ನಾನು ಕೂಡ ಫ್ರೆಶ್ ಅಪ್ ಆಗಿ ಪೂಜೆ ಎಲ್ಲ ಮುಗಿಸ್ಕೊಂಡೆ. ಪೂಜೆ ಮುಗಿಸ್ಕೊಂಡು ತಿಂಡಿ ತಿಂದ್ಕೊಂಡ್ಬಿಟ್ಟು ಕ್ಲಾಸ್ಗೆ ಹೋಗಬೇಕಾಗಿತ್ತು. ಇವತ್ತು ತುಂಬಾ ಟೈಮ್ ಆಗಿಬಿಟ್ಟಿತ್ತು. ಆಲ್ಮೋಸ್ಟ್ 9:30 ಆಗಿಬಿಟ್ಟಿತ್ತು. 10 ಗಂಟೆಗೆಲ್ಲ ನನ್ನ ಕ್ಲಾಸ್ ಸ್ಟಾರ್ಟು, ಹಂಗಾಗಿ 9:30 ಆಗಿಬಿಟ್ಟಿತ್ತು. ಆ್ಯಕ್ಚುಲಿ ಲೇಟ್ ಆಗಿತ್ತು, ಇಲ್ಲಾಂದರೆ ಇಷ್ಟೊತ್ತಿಗೆ ಬ್ರೇಕ್ಫಾಸ್ಟ್ ಕೂಡ ಆಗಿಬಿಟ್ಟಿತ್ತು. ಇವಾಗ ತಿಂಡಿ ತಿಂದ್ಕೊಂಡ್ಬಿಟ್ಟು ನಾನು ಕೂಡ ಹೊರಟ್ಬಿಡ್ತೀನಿ. ಇವಾಗ ಹೊರಟ್ರೆ ನಾನು ಮಧ್ಯಾಹ್ನ ಬರೋದು ಆಲ್ಮೋಸ್ಟ್ 1 ಗಂಟೆ 1:30 ಆಗೋಗ್ಬಿಡುತ್ತೆ. ಇವತ್ತು ಚಪಾತಿ ಮಾಡಿದ್ನಲ್ವ, ಹಂಗಾಗಿ ದಿಯಾಕ್ಕೆ ಪರವಾಗಿಲ್ಲ, ಸ್ವಲ್ಪ ಲೇಟ್ ಆದರೂ ಅಡ್ಜಸ್ಟ್ ಆಗ್ತಾಳೆ ಅವಳು. ಏನಾದರೂ ಹಣ್ಣು ಇರ್ತವೆ, ಬಂದು ಹಣ್ಣು ತಿಂತಾಳೆ. ಸೊ ಪರವಾಗಿಲ್ಲ ಅಂತ ಹೇಳಿ ನಾನು ಜೀರಾ ರೈಸ್ ಏನು ಮಾಡಲಿಲ್ಲ, ಬಿಕಾಸ್ ಅದು ಬಿಸಿ ಇದ್ರೇ ಒಳ್ಳೇದಲ್ವಾ. ಹಾಗಾಗಿ ನಾನು ಮನೆಗೆ ಬಂದ ಮೇಲೇ ಜೀರಾ ರೈಸ್ ಮಾಡಿದ್ರಾಯ್ತು ಅಂತ ಚಪಾತಿ ಮಾಡಿ ಪಲ್ಯ ಮಾಡಿಬಿಟ್ಟು ಹೊರಟೆ. ನಮ್ಮ ಮನೆಯಿಂದ ನನ್ನ ಕ್ಲಾಸ್ ಬಂದುಬಿಟ್ಟು 3:30ಇಂದ 4 ಕಿಲೋಮೀಟ್ರ್ ಆಗುತ್ತೆ. ಸೊ ಒಂದು 10-15 ನಿಮಿಷ ಟೈಮ್ ತೊಗೊಳುತ್ತೆ. ಸ್ವಲ್ಪ ಟ್ರಾಫಿಕ್ ಇತ್ತು ಅಂದರೆ ಒಂದು 5 ನಿಮಿಷ ಹೆಚ್ಚು ಕಡಿಮೆ ಆಗುತ್ತೆ ಅಷ್ಟೇ. ಇವತ್ತು ಕ್ಲಾಸಲ್ಲಿ ಕುರ್ತಿ ಸ್ಟಿಚ್ ಮಾಡಿಸಿದ್ರು. ಹಾಗೆ ಎಲ್ಲ ಕ್ಲಾಸ್ ಮುಗಿಸ್ಕೊಂಡು ಮನೆಗೆ ಹೋಗಿ ಜೀರಾ ರೈಸ್ ಮಾಡೋಕಿಟ್ಟು ದಿಯಾನ್ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೆ. ಸ್ಟೇಜ್ ರೆಡಿ ಆಯ್ತಾ? ಎಲ್ಲಿ ಹಾಕ್ಯಾರ ಸ್ಟೇಜ್? ನಾವು ಗ್ರೀನ್ ಕಲರ್ ಅಲ್ಲೇ ಹಾಕ್ಯಾರ. ದಾಂಡಿಯಾ ಇದ್ದಿದ್ದ ಅಲ್ಯ? ಓಕೆ ಓಕೆ, ಫುಟ್ಬಾಲ್ ಗ್ರೌಂಡ್. ಓಕೆ ಓಕೆ. ಹೆಂಗಾಗಿದೆ? ಚೆನ್ನಾಗಾಗಿದೆ? ಊಟ ಮಾಡ್ತಿ? ಚಲೋ. ಹಾಗೆ ದಿಯಾನ್ ಸ್ಕೂಲಲ್ಲಿ ಆ್ಯನ್ಯುವಲ್ ಗ್ಯಾದರಿಂಗ್ ಇತ್ತು.
ಅವಳಿಗೆ ಬ್ಲೂಮರ್ಸ್ ತೊಗೊಂಡು ಬರಬೇಕು ಅಂತ ಹೇಳಿದರು. ಹಂಗಾಗಿ ತೊಗೊಂಡು ಬರೋಣ ಅಂತ ಶಾಪ್ಗೆ ಹೊರಟಿದ್ವಿ. ಹಾಗೆ ಮನೆ ಹತ್ರನೇ ಒಂದು ಫಾರ್ಮ್ ಇದೆ, ಅಲ್ಲಿ ತುಂಬ ಫ್ರೆಶ್ ಆಗಿರುವಂಥ ಸೊಪ್ಪೆಲ್ಲ ಸಿಗ್ತವೆ. ಒಂದೊಂದು ಸರಿ ಹಾಕಿರ್ತಾರೆ, ಒಂದೊಂದು ಸರಿ ಹಾಕಿರಲ್ಲ. ಸೊ ನೋಡೋಣ, ಹೋಗ್ಬಿಟ್ಟು ಚೆಕ್ ಮಾಡೋಣ, ಸಿಕ್ಕರೆ ತೊಗೊಂಡು ಬರೋಣ ಅಂತ ಅಲ್ಲಿಗೂ ಕೂಡ ಹೊರಟ್ವಿ, ಶಾಪದೆಲ್ಲ ಪರ್ಚೇಸ್ ಮಾಡಿಕೊಂಡು. ಸಬ್ಬಸ್ಗಿನೂ ಆಯ್ತಾ? ಏನು ಮಾಡಲಿ ತಗೋರಿ. ಸಬ್ಬಸ್ಗೆ ಅಲ್ವಾ ಅದು? ಅದು ಒಂದು ಕಟ್ಕೊಡಿ. ಬೆಂಗಳೂರಲ್ಲಿ ಈ ರೀತಿ ಫ್ರೆಶ್ ಆಗಿರುವಂಥ ಸೊಪ್ಪು ತರಕಾರಿ ಸಿಗೋದು ಸಿಕ್ಕಾಪಟ್ಟೆ ಕಷ್ಟ ಅಲ್ವಾ? ಸೊ ಮನೆ ಹತ್ತಿರ ಅಂದರೆ ಆಲ್ಮೋಸ್ಟ್ 100 ಮೀಟರ್ಸ್ ಅಂದ್ಕೊಳ್ಳಿ, ಅಷ್ಟು ಹತ್ತಿರ ಫಾರ್ಮ್ ಇದೆ. ಬಟ್ ಒಂದೊಂದು ಸರಿ ಹೋದರೆ ಸಿಕ್ಕಿರೋದಿಲ್ಲ, ಹಾಗಾಗಿ ಮಾರ್ಕೆಟ್ಗೆ ಹೋಗ್ತೀವಿ. ಇಲ್ಲಿ ಲೇಕ್ ಇದೆ, ಲೇಕ್ ಹತ್ತತ್ರನೇ ಒಂದು ಫಾರ್ಮ್, ತುಂಬಾ ಫ್ರೆಶ್ ಆಗಿ ನಮ್ಮ ಕಣ್ಣು ಮುಂದೆನೇ ಕಿತ್ಕೊಡ್ತಾರೆ. ಸೊ ಏನು ಕೆಮಿಕಲ್ಸ್ ಇರುತ್ತೆ, ಕಲರ್ ಹಾಕಿರ್ತಾರೆ, ಅದೆಲ್ಲ ಇರೋದಿಲ್ಲ. ಒಂದೊಂದು ಸರಿ ಏನಾಗ್ಬಿಟ್ಟಿರುತ್ತೆ, ಶಾಪ್ಗೆ ಹೋಗಿ ತೊಗೊಂಡು ಬರ್ತೀವಲ್ವಾ, ತೊಳೆಯೋದಕ್ಕೆ ಹಾಕಿದರೆ ಸೊಪ್ಪು ಗ್ರೀನ್ ಕಲರ್ ಬಿಟ್ಕೊಂಡು ಬಿಡುತ್ತೆ, ಅದೇ ಭಯ ನನಗೆ. ಸೊ ಹಂಗಾಗಿ ಇವ್ರ ಹತ್ರ ತೊಗೊಂಡ್ರೆ ಒಂದು ಚೂರು ಕಲರ್ ಬಿಟ್ಕೊಳ್ಳೋದಿಲ್ಲ. ಅದಕ್ಕೋಸ್ಕರ ಸಾಧ್ಯವಾದಷ್ಟು ಇಲ್ಲಿಂದಾನೇ ಪರ್ಚೇಸ್ ಮಾಡ್ತೀವಿ. ಇಫ್ ಇಲ್ಲಿ ಹಾಕಿರಲ್ಲ ಒಂದೊಂದು ಸಾರಿ, ಮಧ್ಯಕ್ಕೆ ಸೊಪ್ಪಿನ ರೇಟ್ ಎಲ್ಲ ತುಂಬ ಜಾಸ್ತಿ ಆಗಿಬಿಟ್ಟಿತ್ತಲ್ವ, ಸ್ವಲ್ಪ ದಿನದ ಹಿಂದೆ ಮಳೆ ಜಾಸ್ತಿ ಆಗಿ ಅವಾಗೆಲ್ಲ ಸಿಗ್ತಿರ್ಲಿಲ್ಲ. ಅವಾಗ ಏನು ಮಾಡೋಕ್ಕೂ ಆಗಲ್ಲ, ಹೊರಗಡೆಯಿಂದಾನೇ ತಗೊಳ್ಬೇಕಾಗ್ತಿತ್ತು. ಸೊ ಇಲ್ಲಿ ಸಿಕ್ಕರೆ ಒಂಥರ ಖುಷಿ ಅಷ್ಟೆ. ಏನೇನಿದಾವ ನೋಡೋಣಿರು. ಓ, ನೀವು ನೋಡ್ಬಾ, ಇಲ್ಲಿ ಕೋಳಿ ಇದಾವ ನೋಡಲ್ಲಿ. ಟರ್ಕಿ ಏನಿದ? ಮೊಟ್ಟೆ ಸಿಗಲ್ಲ ಅಂತ? ಓಕೆ ಫ್ರೆಂಡ್ಸ್, ನೋಡ್ತಿರ್ಬೋದು 20 ರೂಪಾಯಿಗೆ ಇಷ್ಟು ದೊಡ್ಡ ದೊಡ್ಡ ಕಟ್ ಕೊಡ್ತಾರೆ. ಮಾರ್ಕೆಟ್ಗೆ ಹೋದರೆ ಬರೀ ಒಂದು 10-15 ರೂಪಾಯಿಗೆಲ್ಲ ಇಷ್ಟಿಷ್ಟೇ ಸಿಗುತ್ತೆ. ಸೊ ಇಲ್ಲಿ ಕೆಮಿಕಲ್ಲು ಹಾಕಿರಲ್ಲ, ನಮ್ಮ ಕಣ್ಣು ಮುಂದೆನೇ ತೆಗೆದುಕೊಡ್ತಾರೆ. ಒಂಥರ ಹೆಲ್ದಿ ತಿಂತಿದ್ದೀವಿ ಅನ್ನೋ ಸಮಾಧಾನ. ಇಷ್ಟು ದೊಡ್ಡ ದೊಡ್ಡ ಕಟ್ಟಿದ್ರೆ ಚೆನ್ನಾಗಿ ಸಾಂಬಾರು ಪಲ್ಯ ಎಲ್ಲನೂ ಮಾಡ್ಕೊಳ್ಬೋದು. ಹೊರಗಡೆ ಹೋಗಿ ಬಂದುಬಿಟ್ಟು ನಾನು ಮನೆಯಲ್ಲಿ ಎಲ್ಲ ಬಟ್ಟೆ ವಾಶ್ ಮಾಡಿ ಹಾಗೆ ಇಟ್ಟಿದ್ದೆ, ಅದನ್ನೆಲ್ಲ ಮಡಿಸ್ತಾ ಕೂತ್ಕೊಂಡಿದ್ದೆ. ಸೊ ವೀಕಲ್ಲಿ ಒಂದು 3 times to 4 times ಬಟ್ಟೆ ವಾಷಿಂಗಿಗೆ ಹಾಕ್ತೀನಿ. ದಿಯಾನ್ ಯೂನಿಫಾರ್ಮ್ಸ್ ಅದೆಲ್ಲ ಇರ್ತಾವಲ್ವ, ಹಾಗಾಗಿ ಅದನ್ನೆಲ್ಲ ಟೈಮ್ ಸಿಕ್ಕಾಗೆಲ್ಲ ಮಡ್ಚಿಟ್ಕೊಂಡ್ಬಿಡ್ತೀನಿ. ಆವಾಗಿಂದ ಅವಾಗೆ ಕೆಲಸ ಮಾಡ್ಕೊಳ್ತಾ ಹೋದರೆ ಕೆಲಸ ಕಷ್ಟ ಅನ್ಸೋದಿಲ್ಲ. ನಾನು ನಾಳೆ ಮಾಡಿದ್ರಾಯ್ತು, ನಾಡಿದ್ದು ಮಾಡಿದ್ರಾಯ್ತು ಅಂತ ಬಿಟ್ಟರೆ ಒಂದು ಬಕೆಟಲ್ಲಿ ಇರೋ ಬಟ್ಟೆ ಕೂಡೋಷ್ಟು 2 ಬಕೆಟ್ ಅಷ್ಟು ಕೂಡ್ಬಿಡ್ತವೆ. ಹಾಗಾಗಿ ಆಲ್ಮೋಸ್ಟ್ ಅವತ್ತೇ ಮುಗಿಸ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ. ತುಂಬ ಟಯರ್ಡ್ ಅಂತ ಕೂತ್ಕೊಂಡ್ಬಿಟ್ರೆ ಅದು ಎದ್ದೇಳೋಕ್ಕೆ ಮನಸ್ಸಾಗೋದಿಲ್ಲ. ಕಂಟಿನ್ಯೂಸ್ಲಿ ಕೆಲಸ ಮಾಡ್ತಾ ಇದ್ದರೆ ಕೆಲಸ ತಾನೇ ಆಗೋಗ್ಬಿಡುತ್ತೆ. ಅಪ್ಪಿತಪ್ಪಿ ಒಂದು ಅರ್ಧ ತಾಸು ರೆಸ್ಟ್ ಮಾಡೋಣ, 1 hour ಮಲ್ಕೊಳ್ಳೋಣ ಅಂತ ಕೂತ್ಕೊಂಡ್ಬಿಟ್ರೆ ಏನೂ ಆಗೋದಿಲ್ಲ ಕೆಲಸ, ಮಲ್ಕೊಂಡೇ ಬಿಡ್ತೀನಿ, ಎದ್ದೇಳೋದಕ್ಕೂ ಮನಸ್ಸಾಗೋದಿಲ್ಲ. ಹಾಗಾಗಿ ಕೂತ್ಕೊಳ್ದೇನೆ ಕಂಟಿನ್ಯೂಸ್ಲಿ ಕೆಲಸ ಮಾಡಿಬಿಟ್ರೆ ಅವತ್ತು ಇಡೀ ದಿನ ಒಂಥರ ಪ್ರೊಡಕ್ಟಿವ್ ಡೇ ಅಂತಲೇ ಹೇಳ್ಬೋದು. ನಾನು ಬಟ್ಟೆ ಎಲ್ಲ ಮಡಚಿಟ್ಟು ಪಾತ್ರೆ ಎಲ್ಲ ತೊಳೆದಿಟ್ಕೊಂಡೆ. ದಿಯಾ ಇವತ್ತು ಬೆಳಿಗ್ಗೆ ಬೇಗ ಎದ್ದಿದ್ಲಲ್ವ, ಅವಳಿಗೆ ಬೇಗನೆ ನಿದ್ದೆ ಬಂದಿದೆ ಅಂತ ಹೇಳ್ತಿದ್ಲು. ಹಾಗಾಗಿ ಬೇಗ ಎಲ್ಲ ಕೆಲಸ ಮುಗಿಸ್ಕೊಂಡೆ. ಮತ್ತು ಸೊಪ್ಪು ತಂದಿದ್ನಲ್ವ, ಅದನ್ನು ಕೂಡ ಸೋಸ್ಕೊಳ್ಬೇಕಾಗಿತ್ತು. ನೆಕ್ಸ್ಟ್ ಡೇಗೆ ಎಲ್ಲ ಬಿಡಿಸ್ಕೊಂಡು ಇಟ್ಕೊಂಡ್ಬಿಟ್ರೆ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಅದನ್ನು ಕೂಡ ಮಾಡ್ಕೊಳ್ತಾ ಇದ್ದೆ. ಅವಳು ಮೆಹಂದಿ ಹಚ್ಕೊಂಬಂದಾಳೆ ಇವತ್ತ. ನಿನಗೆ ಟೆನ್ಷನ್ ಆಗೋತೈತಾ? ಯಾಕೆ ಮ್ಯಾಮ್ ಬೈದ್ರಂದ್ರೆ ಅಂತ ಬೈದ್ರಾ? ಏನಂತ ಬೈದ್ರು? ನೀನ್ ಯಾಕೆ ಮೆಹಂದಿ ಹಚ್ಕೊಂಡ್ಬರ್ತಾವೇನ ಒಂದು ಮನೆಗೆ ಹೊಡೆದು ಸುಳ್ಳು ಹೇಳಿದ್ರೆ ಏನಾಗ್ತೈತಮ್ಮ? ಸುಳ್ಳು ಹೇಳಿದ್ರೆ ಇವಾಗ ಕರೆ ಹೇಳ್ಬೇಕಂತ. ಇವಾಗ ಏನಾಯ್ತು ಹೇಳು. ನಂಗೆ ಟೆನ್ಷನ್, ಮ್ಯಾಮ್ ಬೈದ್ಬಿಡ್ತಾರಂತ. ಮ್ಯಾಮ್ ಬೈದ್ಬಿಡ್ತಾರಂತ ನಿಮಗ್ ಟೆನ್ಷನ್ ಆಗ್ತೈತಾ? ಅವಳು ಮೆಹಂದಿ ಹಚ್ಕೊಂಡ್ ಬಂದ್ರೆ ಸ್ಕೂಲಿಗೆ ಮೆಹಂದಿ ಹಚ್ಕೊಂಡ್ ಬರಬಾರ್ದು. ಹಚ್ಕೊಂಡ್ ಬರ್ಬಾರ್ದಾ? ಓಕೆ. ಮತ್ತೆ ನೀನು ನೇಲ್ ಪಾಲಿಶ್ ಹಚ್ಕೊಂಡು ಹೋಗ್ತೀಯಲ್ಲ, ಅದಕ್ಕೆ ಮಕ್ಕಳೆಲ್ಲ ಆಡಕ್ಕ. ಇವಾಗ ನೀನ್ ನೇಲ್ ಪಾಲಿಶ್ ಹಚ್ಕೊಂಡು ಹೋದ್ರೆ ಓಕೆ, ನಿನ್ ಫ್ರೆಂಡ್ ಮೆಹಂದಿ ಹಾಕೊಂಡ್ ಬರ್ಬಾರ್ದು. ಇದೆಂತ ರೂಲ್ಸ್ ಅದು? ಅವಳು ನಿನ್ಕಿನ ಚಿಕ್ಕೋಳಲ್ಲ ಪಾಪ, ಅವಳು ನಿನ್ಕಿನ ಚಿಕ್ಕೋಳೋದಿಲ್ಲ.
ಮತ್ತೆ ಅವಳಿಗೂ ಓಕೆ ಹಂಗಿತ್ತಂದ್ರೆ ನೀನ್ ಏನ್ ಪಾಲಿಶ್ ಹಚ್ಕೊಂಡು ಹೋದಾಗ ನಿನಗೆ ಮ್ಯಾಮ್ ಬೈಯಲ್ಲ ಅಂದ್ಮೇಲೆ ಅವಳು ಮೆಹಂದಿ ಹಚ್ಕೊಂಡು ಬಂದಾಗ ಅವಳಿಗೆ ಯಾಕೆ ಬೈತಾರೋ? ಅವಳಿಗೂ ಬೈಯಲ್ಲ, ರೈಟ್? ಕೈ ಹಾಕ್ಬೇಡ, ಚಾಕು ಕಟ್ ಮಾಡ್ಬೇಕಾದ್ರೆ ಕೈ ಹಾಕ್ಬಾರ್ದು. ಕರೆಕ್ಟ್, ಪಾಯಿಂಟ್ ಈಸ್ ಕರೆಕ್ಟ್. ದೆನ್ ನಿನಗೇನಕ್ಕೆ ಬೇಜಾರಾಗತ್ತಪ್ಪ? ಟೆನ್ಷನ್ ಆಗ್ಬಿಡ್ತದೆ ನಿನಗೆ. ಟೆನ್ಷನ್ ಆಗ್ಬೇಕ್ರಿ? ಹಾ, ನಿನಗೇನು ಟೆನ್ಷನ್? ಕೋತಿ. ಸುಳ್ಳು ಮಾತಾಡಿದ್ರೆ ಏನ್ ಮಾಡ್ತಾರೆ ದೇವ್ರು? ರಾತ್ರಿ ಮಕ್ಕೊಂಡಿರ್ತೀವಲ್ಲ ಅವಾಗ ಮೂಗ್ ಕಟ್ ಮಾಡ್ಬಿಡ್ತಾರೆ ಅಷ್ಟೇ. ಸುಳ್ಳು ಮಾತಾಡ್ತಿ ಏನ್ ಮಾಡಿದ? ಇಲ್ಲ. ಹಾ, ಸುಳ್ಳೇನಾದ್ರೆ ಮಾತಾಡ್ಬೇಕು ಐತಿ. ಅವಾಗ ನಾಳೆ ಬೆಳಿಗ್ಗೆ ಇದ್ದಾಗ ನಿನ್ನ ನೋಸೇ ಇರೋದಿಲ್ಲ ನೋಡು, ಹೌದಿಲ್ವಾ? ನಾನು ಕಟ್ ಮಾಡ್ತೀನಿ, ನೀನು ತಿನ್ಕೊಂತ ಕುತ್ಕೋ ಇಲ್ಲಿ ಸುಬ್ಬಿ. ಮತ್ತೆ ನಮ್ಮ ಹೆಂಗ್ ನಡೆಯತೈತಿ ನಿಮ್ದು ಡ್ಯಾನ್ಸ್ ಪ್ರಾಕ್ಟೀಸ್? ಭಾಳ ಫುಲ್ ಡೇ ಡ್ಯಾನ್ಸ್ ಮಾಡ್ತೀರಿ ನಿಮ್ದು? ಫುಲ್ ಡೇ ಡ್ಯಾನ್ಸ್? ಹೌದಾ? ಅಭ್ಯಾಸ ಏನೂ ಇಲ್ಲ? ಚಲೋ ಅಲ್ಲ ನಿನಗ ಅಭ್ಯಾಸ ಏನೂ ಇಲ್ಲ ಅಂತಂದ್ರೆ? ಖುಷಿ ಖುಷಿ ಅದಿಲ್ಲ ನಿನಗ? ಅಭ್ಯಾಸ ಮಾಡ್ಸಾತಿಲ್ಲ. ಅಭ್ಯಾಸ ಮಾಡ್ಸಾತಿಲ್ಲ ನೀನು? ಕಲರ್ ಅಂಡ್ ಮ್ಯಾಚಿಂಗ್ ಅಷ್ಟೇ. ಬಟ್ ಮಾಡಿಸ್ತಾ ಇಲ್ಲ ಏನಾರ ಒಟ್ಟ ಸ್ಕೂಲಲ್ಲಿ ಅಷ್ಟೊಂದು ಡ್ಯಾನ್ಸ್ ಮಾಡಿ ಬರ್ತೀಯಲ್ಲ, ಮನೆಗೆ ಬಂದ್ಮೇಲೆ ಒಂದ್ ಕಡೆ ಕೂತ್ಕೋ, ಜಾಸ್ತಿ ಅಡ್ಡಾಡ್ಬೇಡ ಆಯ್ತಾ? ನೀನೇನ್ ಮಾಡ್ತಿದ್ ಗೊತ್ತಾ, ರಾತ್ರಿ ಎಲ್ಲ ಕಾಲ್ ನೋವು ಬರುತ್ತೆ ನೋಡವಾಗ. ಹಿಂಗ್ ಕಟ್ ಮಾಡಬೇಕಾದ್ರೆ ಕೈ ಹಾಕ್ತಾರ? ಕಟ್ ಮಾಡ್ಬೇಕಾದ್ರೆ ಕೈ ಇಡ್ತಾರ ಅಲ್ಲಿ? ಚಾಕು ಹೊತ್ತಿದ್ರೆ ಏನ್ ಮಾಡ್ತೀಯ ಅವಾಗ? ರಕ್ತ ಬರುತ್ತೆ ನೋಡ್ ಕೈಗೆ. ಚಾಕು ಹೊತ್ತಿದ್ರೆ ರಕ್ತ ಬರ್ತೈತಿ, ಕರೆಕ್ಟ್? ನೋಡಿ ಫ್ರೆಂಡ್ಸ್, ಇವಾಗಿನ ಇಷ್ಟು ಬೆಳಕಿದೆ, ಆಲ್ರೆಡಿ ಒಳಗೆ ನಿದ್ದೆ ಬಂದೈತಿ ಇವತ್ತು. ಯಾಕಂದ್ರೆ ಮಾರ್ನಿಂಗ್ ಬೇಗ ಎದ್ದಾಳಲ್ಲ, ಎಷ್ಟು 6:45 ಎಲ್ಲ ಎದ್ಬಿಟ್ಟಿದ್ದಾಳಲ್ಲ ಇವತ್ತು. ಹಾಗಾಗಿ ಸ್ವಲ್ಪ ನಿದ್ದೆ ಬೇಗ ಬಂದೈತಿ. ಇವಾಗ ಬೇಗ ಬೇಗ ಅಡುಗೆ ಮಾಡಿ ಊಟ ಮಾಡಿಸಿ ಮಲ್ಕಿಸ್ಬಿಡೋದು, ಮಕ್ಕೊಂಡ್ಬಿಡ್ತೈತಿ, ರೈಟ್? ನಾಳೆ ಬೆಳಿಗ್ಗೆ ಮತ್ತೆ ಜಲ್ದಿ ಎದ್ಕೊಂಡು ಹೋಗ್ಬಿಡೋದು ಸ್ಕೂಲ್ಗೆ, ಹೌದು? ಬೆಳಗ್ಗೆ ಲೇಟ್ ಆಡಂತ ಅಲ್ಲ ಪಿಟಿಸಲ್ಲ, ದೊಡ್ಡವಳಾದ್ಮೇಲೆ ಬೈಬಿಟ್ಟಾಳ. ದೊಡ್ಡವರಾದ್ಮೇಲೆ ಬೈತಾರ? ಈಗೇನ್ ಬೈಯೋದಿಲ್ಲ ಬಿಡ್ ನಿಮ್ಗೆ, ನೀವು ದೊಡ್ಡವರಾದ್ಮೇಲೆ ಬೈತಾರ. ಇವಾಗೇನ್ ಓಕೆ ನಿಮಗೆಲ್ಲ, ಲೇಟ್ ಆಗೋದ್ರು ಓಕೆ, ಏನಿದ್ರು ಓಕೆ ನಿಮ್ಗೆ ಇವಾಗ, ಹೌದಿಲ್ಲ? ಫ್ರೆಂಡ್ಸ್, ಇವಾಗ ದಿಯಾಗ ಊಟ ಮಾಡಿಸಿ ನಾನು ಊಟ ಮಾಡಿ ಎಲ್ಲ ಮನೆ ಕೆಲಸ ಪೂರ್ತಿಯಾಗಿ ಮುಗಿಸ್ಕೊಂಡು ನಾಳೆಗೂ ಎಲ್ಲ ರೆಡಿ ಮಾಡಿಟ್ಟು ಬಂದೆ. ಟೈಮ್ ಸುಮಾರು 8:30 ಆಗಿತ್ತು. ಇವಾಗ ಇದು ನನ್ನ ಮೀ ಟೈಮ್ ಅಂತ ಹೇಳ್ಬೋದು. ಯಾರ್ದು ಡಿಸ್ಟರ್ಬೆನ್ಸ್ ಇರ್ಲಾರ್ದೆ, ಯಾರ್ದು ಕಿರಿಕಿರಿ ಇರ್ಲಾರ್ದೆ, ನನ್ನ ಪಾಡಿಗೆ ನಾನು ಆರಾಮಾಗಿ ಕುತ್ಕೊಂಡು ನಂದು ಏನು ವರ್ಕ್ ಇರುತ್ತೆ ಅದನ್ನ ಮಾಡಿಕೊಂಡು, ಅಥವಾ ಏನೂ ವರ್ಕ್ ಇಲ್ಲ ಅಂತಂದರೆ ಸಮ್ಟೈಮ್ಸ್ ಎಡಿಟಿಂಗ್ ಮಾಡ್ತೀನಿ, ಆರ್ ಎಲ್ಸ್ TV ನೋಡ್ಕೊಂಡು ಕುತ್ಕೊಳ್ತೀನಿ. ಒಟ್ನಲ್ಲಿ ನನಗೇನು ಇಷ್ಟ, ನನಗೇನು ಖುಷಿ ಕೊಡುತ್ತೆ ಅದನ್ನು ನಾನು ಮಾಡೋದು. ಈ ಟೈಮ್ನ ನಾನು ವೇಸ್ಟ್ ಮಾಡ್ಕೊಳ್ಳೋದಕ್ಕೆ ನಿಜವಾಗ್ಲೂ ಇಷ್ಟಪಡೋದಿಲ್ಲ. ಸ್ಯಾಟರ್ಡೆ ಸಂಡೇ ಬಂದರೆ ಆಫ್ಕೋರ್ಸ್ ಎಲ್ಲ ಮನೆ ಕೆಲಸ ಮುಗಿಸಿ ಹಸ್ಬೆಂಡ್ ಜೊತೆ TV ನೋಡ್ಕೊಂಡು ಕುತ್ಕೊಳ್ತೀವಿ, ಏನಾದರೂ ಮೂವೀಸ್ ನೋಡಿಕೊಂಡು. ಸೊ ಆ ಥರ ಇರುತ್ತೆ ಲೈಫ್. ನನಗೆ ಬ್ಯುಸಿ ಆಗಿದೆ ಅಲ್ವಾ ಲೈಫ್, ಇದೇ ಇಷ್ಟ ಆಗ್ತಾ ಇದೆ. ಈ ಲೈಫೇ ತುಂಬ ಖುಷಿ ಕೊಡ್ತಾ ಇದೆ. ಟಯರ್ಡ್ ಆಗ್ತೀನಿ ಎಲ್ಲ ಓಕೆ, ಪರವಾಗಿಲ್ಲ. ಬಟ್ ಮೆಂಟಲ್ ಪೀಸ್ ಅನ್ನೋದೇನಿದೆ ಅಲ್ವಾ, ಫಿಸಿಕಲಿ ಟಯರ್ಡ್ ಅದು ಬೇರೆ, ಬಟ್ ಮೆಂಟಲಿ ತುಂಬಾ ಆರಾಮಾಗಿದ್ದೀನಿ. ಯಾವುದೇ ವಿಚಾರಗಳು ನನ್ನ ತಲೆಗೆ ಬರ್ತಾ ಇಲ್ಲ. ನಾನು ಏನೇ ಬೇರೆ ಥಿಂಕ್ ಮಾಡಬೇಕು ಅಂತಂದ್ರೂ ಕೂಡ ನನಗೆ ಆಗ್ತಾನೇ ಇಲ್ಲ. ಬಿಕಾಸ್ ನಾನು ಏನು ಮಾಡಬೇಕು, ನೆಕ್ಸ್ಟ್ ಏನು ಮಾಡಬೇಕು, ಈ ಟೈಮಿಗೆ ಏನು ಮಾಡಬೇಕು, ಬರೀ ಇದೇ ಪ್ಲ್ಯಾನಿಂಗ್ ನಂದು. ನಾಳೆಗೆ ಏನು ಮಾಡಬೇಕು, ಇದರಲ್ಲೇ ನನ್ನ ವೀಕ್ ಎಲ್ಲ ಕಳೆದೋಗ್ಬಿಡುತ್ತೆ. ಬಿಟ್ಟರೆ ಬೇರೆದ್ರ ಬಗ್ಗೆ ಥಿಂಕ್ ಮಾಡೋ ಅಷ್ಟು ಟೈಮು ಇಲ್ಲ, ಪೇಷನ್ಸು ಇಲ್ಲ. ಸೊ ಈ ಲೈಫ್ ನನಗೆ ತುಂಬಾ ಇಷ್ಟ ಆಗ್ತಾ ಇದೆ ಪರ್ಸ್ನಲಿ. ಮುಂಚೆ ಎಲ್ಲ ಹೆಂಗಿದ್ದೆ, ಬೆಳಿಗ್ಗೆ ಲೇಟಾಗಿ ಎದ್ದೇಳೋದು, ಏನೇನೋ ಅರ್ಧಂಬರ್ಧ ಕೆಲಸ, ಏನು ಮಾಡೋದಕ್ಕೂ ಇಂಟ್ರೆಸ್ಟ್ ಬರ್ತಿರ್ಲಿಲ್ಲ. ಆ್ಯಂಡ್ ಮನೇಲೇ ಇರ್ತಿದ್ನಲ್ವ, ನೆಕ್ಸ್ಟ್ ಡೇದು ಅಷ್ಟೊಂದೇನು ಪ್ಲ್ಯಾನ್ ಕೂಡ ಮಾಡ್ತಿರ್ಲಿಲ್ಲ. ಎದ್ದ ಮೇಲೇ ಡಿಸೈಡ್ ಮಾಡೋದು ಏನು ಅಡುಗೆ ಅಂತ. ಇಲ್ಲೇ ಅರ್ಜೆಂಟಾಗಿ ಅಡುಗೆ ಮಾಡೋದು ಒಂಥರ ಹಿಂಸೆ ಆಗ್ತಿತ್ತು.
ಬಟ್ ಇವಾಗ ಆರಾಮಾಗಿದೆ ಫ್ರೆಂಡ್ಸ್. ಸೊ ಈ ರೀತಿ ಇರುತ್ತೆ ನನ್ನ ದಿನ. ಯಾರಿಗೆಲ್ಲ ನನ್ನ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರೀಲಿಕ್ಕೆ ಹೋಗಬೇಡಿ. ಆದಷ್ಟು ನಮ್ಮ ಚಾನೆಲ್ನ ನಿಮ್ಗೆ ಗೊತ್ತಿರೋ ಅಷ್ಟು ಜನರಿಗೆ ಫಾರ್ವರ್ಡ್ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಹೊಸ ವ್ಲಾಗ್ ಒಂದಿಗೆ ಸಿಗ್ತೀನಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್. Thank you.